1947 ಆಗಸ್ಟ್ 15ಕ್ಕೆ ಭಾರತಕ್ಕೆ ಬ್ರಿಟಿಷ್ ಸರ್ಕಾರದಿಂದ ಬ್ರಿಟಿಷ್ ಸಂಸತ್ತಿನಿಂದ ಸಾಮ್ರಾಜ್ಯಶಾಹಿ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು. 1947 ಆಗಸ್ಟ್ 15ರ ಪ್ರಥಮ ಸ್ವಾತಂತ್ರ್ಯೋತ್ಸವ ಹೆಂಗಿತ್ತು ಅದನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಇವತ್ತು ಆಚರಿಸುತ್ತಿರುವಂಥ 89ನೇ ಭಾರತದ ಸ್ವಾತಂತ್ರ್ಯದ ಉತ್ಸವದ ಆಚರಣೆ ಹೆಂಗಿರ್ತದ, ಇವುಗಳ ನಡುವಿನ ಅಂತರ ಅನ್ನೋದಕ್ಕಿಂತ ಅವತ್ತ ಯಾವ ಉತ್ಸಾಹ ಇತ್ತು, ಅವತ್ತ ಜನ ಯಾವ ಒಂದು ಸಂಪೂರ್ಣ ಸಮರ್ಪಣೆಯ ಭಾವದಿಂದ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದ್ರು, ಅದೊಂದು ವಿಜೃಂಭಣೆ. ಪ್ರತಿಯೊಬ್ಬರಿಗೂ ತಮ್ಮ ಬದುಕಿನೊಳಗಾದಂತಹ ಒಂದು ಘಟನೆ, ತಮ್ಮದೇ ಆದಂತಹ ಸ್ವಾತಂತ್ರ್ಯ ಉತ್ಸವ, ತಮ್ಮ ಹುಟ್ಟು ಹಬ್ಬ ಏನೋ ಅನ್ನೋ ರೀತಿ ಒಳಗೆ ಜನರು ಅವತ್ತಿನ ದಿವಸ ಆಚರಿಸುತ್ತಿದ್ದನ್ನ ನಾವು ಭಾರತದಾದ್ಯಂತ ಕಂಡಿದ್ವಿ. ಇವತ್ತನ ಯಾಕೆ ಈ ಟಾಪಿಕ್ ಆರಿಸಿಕೊಂಡಿದ್ದುಡಿ ಕೆಲವು ವಿಷಯ ಹಂಚ್ಕೊಳ್ಳಿಕ್ ಬಂದೀನಿ ಅಂತ ತಿಳ್ಕೊಂಡ್ರೆ, ಸ್ವಾತಂತ್ರ್ಯ ನಂತರದ ದಿನಗಳೊಳಗೆ ನಾವು ಸ್ವತಂತ್ರ ಭಾರತದ ಇತಿಹಾಸವನ್ನೇ ಮರ್ತೇವೆ. ಇವತ್ತು ಯಾರನ್ನಾರೇ ಕೇಳಿದ್ರೆ 1947 ಆಗಸ್ಟ್ 15ಕ್ಕೆ ಹೆಂಗಿತ್ತು, ಅವತ್ತಿನ ಸ್ವಾತಂತ್ರ್ಯೋತ್ಸವದ ಆಚರಣೆ ಹೆಂಗಿತ್ತು ಅಂದ್ರೆ ಯಾರಿಗೂ ಅದ್ರ ಕಲ್ಪನಾನೇ ಬರುವುದಿಲ್ಲ. 79 ವರ್ಷದ ಹಿಂದೆ ದಿಲ್ಲಿ ಒಳಗೆ, ಕಲ್ಕತ್ತಾದೊಳಗೆ, ಮದ್ರಾಸ್ನೊಳಗೆ, ಪುಣೆದೊಳಗೆ, ಮುಂಬೈದೊಳಗೆ, ಧಾರವಾಡ ಹುಬ್ಬಳ್ಳಿ ಒಳಗೆ, ಬೆಂಗಳೂರೊಳಗೆ ಹೆಂಗೆ ಸ್ವಾತಂತ್ರ್ಯದ ಆಚರಣೆಯನ್ನು ಮಾಡಿದ್ರು ಅನ್ನೋದನ್ನ ಒಂದು ವಿಹಂಗಮವಾದಂತಹ ನೋಟ ಇವತ್ತಿನ ನಿಮ್ಮೊಡನೆ ಕೆಲವೊಂದು ವಿಷಯಗಳನ್ನ ಮಾತುಗಳಲ್ಲಿ ಹಂಚ್ಕೋಬೇಕು ಅಂತ ತಿಳ್ಕೊಂಡು ಅನಿಸಿ ಇವತ್ತಿನ ಈ ಮಾತುಕತೆಗೆ ಬಂದಿದ್ದೇನೆ. ಸ್ವತಂತ್ರವಾಗಿದ್ದು ಪಾರತಂತ್ರ್ಯಕ್ಕೆ ಒಳಗಾಗಿ ಮತ್ತೆ ಸ್ವಾತಂತ್ರ್ಯ ಪಡೆದಾಗ ನಿಜವಾಗಿಯೂ ಪ್ರಜೆ ಸ್ವಾತಂತ್ರ್ಯದ ಮಹತ್ವವನ್ನು ಅರಿತು ಅದನ್ನ ಸಂಭ್ರಮಿಸ್ತಾನೆ. ಪಾರತಂತ್ರ್ಯದ ದಿನಗಳನ್ನು ಕಳೆದು ಬಂದದ್ರಿಂದ ಸ್ವಾತಂತ್ರ್ಯದ ಸವಿ ಹೆಚ್ಚು ಅರ್ಥಪೂರ್ಣ ಆಗ್ತದೆ, ಅರ್ಥವತ್ತಾಗ್ತದೆ. ಪಾರತಂತ್ರ್ಯದೊಳಗೆ ಬದುಕಿನವರಿಗೆ ಸ್ವಾತಂತ್ರ್ಯದ ಒಂದು ಅಪೂರ್ವ ಅಂತ ಅನಿಸ್ತದ. ಇವತ್ತಿನ ಜನಾಂಗ ಸ್ವತಂತ್ರ ರಾಷ್ಟ್ರದೊಳಗೆ ಹುಟ್ಟಿದ್ದರಿಂದ ಅವರಿಗೆ ಸ್ವಾತಂತ್ರ್ಯದ ಒಂದು ಅರ್ಥಪೂರ್ಣವಾದಂತಹ ಮಹತ್ವ ಅಥವಾ ಅದು ಹೊಸದು ಅಂತ ಅನಿಸ್ಲೇ ಇಲ್ಲ. ಯಾಕಂದ್ರೆ ಅವರಿಗೆ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿದ್ರು, ಅವರಿಗೆ ಪಾರತಂತ್ರ್ಯ ಅನ್ನೋದು ಏನು ಗೊತ್ತಿದ್ದಿದ್ದಿಲ್ಲ ಅವರಿಗೆ. ಆದ್ದರಿಂದ ಸ್ವಾತಂತ್ರ್ಯದ ಮಹತ್ವ ಗೊತ್ತಾಗಬೇಕಾದ್ರೆ ಪಾರತಂತ್ರ್ಯದ ದಿನಗಳು ಯಾವಿದ್ದು ಅಂತ ಅನ್ನೋದನ್ನು ಸ್ವಲ್ಪ ಮೆಲುಕು ಹಾಕಿದ್ರೆ ಖರೆ ನಮಗೆ ಸ್ವಾತಂತ್ರ್ಯ ಏನು ಅನ್ನೋದ್ರದ್ದು ಕಲ್ಪನಾ ಬರ್ತದೆ. ಸ್ವಾತಂತ್ರ್ಯ ಪೂರ್ವದೊಳಗೆ ಹುಟ್ಟಿದ ಪೀಳಿಗೆ ನಶಿಸ್ಲಿಕ್ಕೆ ಈಗ ಸ್ವಾಭಾವಿಕವಾಗಿ ಅಲ್ಲಲ್ಲಿ ಇನ್ನೂ ಕೆಲವು ಜನ ಇದ್ದಾರೆ ಆ ಕಥೆಯನ್ನು ಹೇಳೋದಕ್ಕೆ, ಬಣ್ಣಿಸೋದಕ್ಕೆ. ಅದು ಅಲ್ಲದಿದ್ರೆ ಸ್ವಾತಂತ್ರ್ಯೋತ್ಸವದ ದಿನ ನಮಗೆ ಇವತ್ತಿನ ದಿವಸ ಒಂದು ರಜಾ ದಿನ, ಕ್ಯಾಶುವಲ್ ಒಂದು ರಜಾ ದಿನ ಅಂತ ಅನಿಸ್ತದೆ. ಮುಂಜಾನೆ ಒಂದು ಧ್ವಜವಂದನಕ್ಕೆ ಹೋಗಿ ಬಂದ್ವಿ ಅಂತ ತಿಳ್ಕೊಂಡಂತಂದ್ರೆ ಧ್ವಜವಂದನ ಮಾಡಿದ್ವಿ ಅನ್ನೋದ ಒಂದು ಸ್ವಾತಂತ್ರ್ಯೋತ್ಸವ ಅನ್ನೋ ಹಂಗಾಗಿದೆ ಹೊರತು ಖರೇ ಸ್ವಾತಂತ್ರ್ಯೋತ್ಸವ ಅನ್ನೋದ್ರೆ ಏನಿತ್ತು, ಹೆಂಗಿತ್ತು ಅನ್ನೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆ, ಅದರೊಳಗೂ ಯುವ ಜನಾಂಗ ಈ ದಿನದ ಪ್ರಾಮುಖ್ಯತೆಯನ್ನ ಅನುಭವಿಸ್ಬೇಕು. ಸ್ವಾತಂತ್ರ್ಯದ ಕಥೆ ಕೇಳಿದ್ರೆ ಮೈ ರೋಮಾಂಚನಗೊಳ್ಬೇಕು. ನಮ್ಮ ದುರದೃಷ್ಟ ಅಂದ್ರೆ ನಾವಿನ್ನೂ ಸ್ವಾತಂತ್ರ್ಯ ಪೂರ್ವದ ಇತಿಹಾಸವನ್ನೇ ಅಭ್ಯಾಸ ಮಾಡ್ಲಿಕ್ಕಂತೇವೆ. ನಮ್ಮ ಇಂದಿನ ಪ್ರಜೆ ಭಾರತದ ಸ್ವಾತಂತ್ರ್ಯ ನಂತರದ ಇತಿಹಾಸವನ್ನು ತಿಳಿಯುವ ಪ್ರಯತ್ನವನ್ನ ಮಾಡಿಲ್ಲ. ನಮ್ಮ ಇತಿಹಾಸ ಪುಸ್ತಕದೊಳಗ ಮತ್ತ ಮೊಘಲರು, ಬ್ರಿಟಿಷರು ಇದೇ ಇತಿಹಾಸ ಬರ್ತದ ಹೊರತು ನಾವು ಸ್ವಾತಂತ್ರ್ಯ ಆದ ನಂತರ ನಮ್ಮ ದೇಶ ಯಾವ ರೀತಿಯಾಗಿ ಬೆಳವಣಿಗೆ ಅನ್ನೋದಾಗಿದೆ ಅಂತ ಅನ್ನೋದು ಯಾವ ಇತಿಹಾಸ ಪುಸ್ತಕದೊಳಗೂ ನಮಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ಅದನ್ನು ಓದ್ಬೇಕು ಅಂದ್ರೆ ಮತ್ತೆ ರಾಜಕೀಯ ಇತಿಹಾಸ ಓದ್ರಿ, ಸಾಮಾಜಿಕ ಇತಿಹಾಸ ಓದ್ರಿ ಅಂತ ಹೇಳ್ಬೇಕಾಗ್ತದೆ, ಸಂವಿಧಾನಾತ್ಮಕ ಇತಿಹಾಸ ಓದ್ರಿ ಅಂತ ಹೇಳ್ಬೇಕು ಹೊರತು ಒಂದು ಸಮಗ್ರವಾದಂತಹ ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸ ಏನು ಅನ್ನೋದನ್ನ ನಾವು ನಮ್ಮ ಯುವ ಜನಾಂಗಕ್ಕೆ ತಿಳಿಸ್ಕೊಡೋದು ಅತ್ಯಂತ ಅವಶ್ಯಕ. ನಮ್ಮ ಸ್ವಾತಂತ್ರ್ಯ ನಂತರದ ರಾಷ್ಟ್ರೀಯ ಇತಿಹಾಸವನ್ನ
ಸ್ವಾತಂತ್ರ್ಯ ನಂತರದ ನಮ್ಮ ಸಮಸ್ಯೆಗಳು ಯಾವುವು, ಅವುಗಳನ್ನು ಮೀರಿ ನಾವು ಸಾಗಿಸಿದ ಪ್ರಗತಿ ಏನದ, ಮತ್ತು ನಮ್ಮ ಇತಿಹಾಸದೊಳಗೆ ಸಾಮರಸ್ಯದ ಇತಿಹಾಸ, ಇವು ಎಲ್ಲಾನು ನಮ್ಮ ಗಮನಕ್ಕೆ ಬರಬೇಕಾಗಿದೆ. ಭಾರತದ ರಾಷ್ಟ್ರೀಯ ಇತಿಹಾಸ ಅಂದ್ರೆ ಪ್ರಜಾಪ್ರಭುತ್ವದ ಇತಿಹಾಸ. ಜಗತ್ತಿನೊಳಗೆ ಪ್ರಜಾಪ್ರಭುತ್ವ ಇಷ್ಟು ಪ್ರಬಲವಾಗಿ ಬೆಳೆದು ಬಂದದ್ದು ಬೇರೆ ರಾಷ್ಟ್ರಗಳಲ್ಲಿ ಇಲ್ಲ. ಬೇರೆ ರಾಷ್ಟ್ರಗಳ ಪ್ರಜಾಪ್ರಭುತ್ವದ ಪದ್ಧತಿಗೂ ನಮ್ಮ ಪ್ರಜಾಪ್ರಭುತ್ವದ ಪದ್ಧತಿಗೂ ಅಂತರದ. ನಮ್ಮಲ್ಲಿ ವೈವಿಧ್ಯಮಯವಾದಂತಹ ಜನಾಂಗ, ಜಾತಿ, ಮತ, ಪಂಥ, ಭಾಷೆ, ಎಷ್ಟು ಅಗಣಿತವಾದಂತಹ ಜಾತಿ, ಮತ, ಪಂಥ, ಪ್ರಭೇದ, ಭಾಷಾ ಪ್ರಭೇದ, ಸಾಂಸ್ಕೃತಿಕ ಬದುಕಿನೊಳಗಿರುವಂತಹ ವೈವಿಧ್ಯತೆಗಳು, ಈ ಎಲ್ಲದರೊಳಗೂ ಕೂಡ ಒಂದು ಸಾಮರಸ್ಯವನ್ನು ಕಾಯ್ದುಕೊಂಡು ಇವತ್ತಿನವರೆಗೆ ಭಾರತ ಒಂದು ಪ್ರಬುದ್ಧವಾದಂತಹ ರಾಷ್ಟ್ರವಾಗಿ ಜಗತ್ತಿನೊಳಗೆ ನಿಂತದ ಅಂತ ತಿಳ್ಕೊಂಡ್ರೆ ಅದು ನಿಜವಾದಂತಹ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸ. ಪ್ರಜಾಪ್ರಭುತ್ವಕ್ಕೆ ಭಾರತೀಯ ಜನರಲ್ಲಿ ಇರುವಂತಹ ಮೌಲ್ಯ ಏನದ ಮತ್ತು ಭಾರತೀಯ ಜನರು ಪ್ರಜಾಪ್ರಭುತ್ವಕ್ಕೆ ಕೊಡುವಂತಹ ಮಹತ್ವ ಏನದ, ಅದು ಬಹಳ ಮಹತ್ವ. ಅದನ್ನು ನಾವು ಗಮನಿಸಬೇಕಾಗಿದ್ದೀವತ್ತ. ಭಾರತದ ಚುನಾವಣೆಗಳು ಅಂತ ತಿಳ್ಕೊಂಡಂತಂದ್ರೆ ಜಗತ್ತಿನ ಒಂದು ಅದ್ಭುತವಾದಂತಹ ಚುನಾವಣೆಗಳು. ಜಗತ್ತಿನ 8ನೇ ಅದ್ಭುತ ಭಾರತೀಯ ಚುನಾವಣೆಗಳು ಅಂತಂದ್ರೆ. ಇಷ್ಟು ವಿಶಾಲವಾದಂತಹ ರಾಷ್ಟ್ರ, ಅಸಂಖ್ಯಾತವಾದ ಜನಸಂಖ್ಯೆ, ಅದರಲ್ಲಿ ಚುನಾವಣೆ ನಡೆಸೋದು. ಇದನ್ನು ಗಮನದೊಳಗೆ ಇಟ್ಟುಕೊಂಡು ಚುನಾವಣೆಗಳ ಮೇಲೆ ಟೀಕೆಯನ್ನು ಮಾಡಬೇಕು ಜನ. ಇರ್ಲಿ, ಆ ಮಾತು ಬೇರೆ. ಇತಿಹಾಸ ಅಂದ್ರೆ ಬರೀ ಜನನ ಮರಣದ ದಾಖಲೆ ಅಲ್ಲ, ಅದು ರಾಷ್ಟ್ರದ ಪ್ರಗತಿ ಪಥದ ಮುನ್ನಡೆಯ ಬಣ್ಣನೆ ಹಾಗೂ ರಾಷ್ಟ್ರ ಎದುರಿಸಿದ ಸಮಸ್ಯೆಗಳ ಸ್ವರೂಪದ ದರ್ಶನ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ರಂಗದೊಳಗ ಜನ ನಡೆದು ಬಂದಂಥ ಪ್ರಗತಿಯ ಪಥ, ಚಾರಿತ್ರಿಕ ಬಣ್ಣನೆ. ಅದಕ್ಕಾಗಿ ನಾವು ಸ್ವಾತಂತ್ರ್ಯವನ್ನು ಪಡೆದವರು ಧನ್ಯತೆಯ ಭಾವವನ್ನ, ಕ್ರಮಿಸಿದ ದಾರಿಯನ್ನ, ಅನುಸರಿಸಿದ ಉಪಕ್ರಮವನ್ನ ನೆನೆಸ್ಕೊಳ್ಬೇಕಾಗ್ತದೆ. 79ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದ ಈ ದಿನ ಯಾರೇ ತಮ್ಮ ನೆನಪಿನ ಬಲದಿಂದ 1947 ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ದಿನ ಹೆಂಗಿತ್ತು ನೆನೆಸ್ಕೊಳ್ಬಲ್ಲರು, ಅರಿಯುವ ಪ್ರಯತ್ನವನ್ನು ಮಾಡ್ತಾರೇನು? ನನ್ನ ನೆನಪದ ಸ್ವಾತಂತ್ರ್ಯೋತ್ಸವದ ದಿನ ನಮಗೆಲ್ಲ ಶಾಲಿ ಒಳಗೆ ಅವತ್ತ ಒಂದು ಹಿತ್ತಾಳಿ ನಾಣ್ಯ ಕೊಟ್ಟಿದ್ರು. ಸ್ವಾತಂತ್ರ್ಯದ ಸ್ಮೃತಿ ಅಂತ ತಿಳ್ಕೊಂಡು ನಾಣ್ಯ ಕೊಟ್ಟಿದ್ರು. ಎಷ್ಟೋ ದಿವಸದ ತನಕ ಇತ್ತದು. ಅದರ ಮಹತ್ವ ಕಡಿಮೆ ಆಗಿ ಕಡಿಕೆ ಅದು ಎಲ್ಲೋ ಸ್ವಾತಂತ್ರ್ಯದ ಜೊತೆಗೆ ಸ್ವಾತಂತ್ರ್ಯ ನಮಗೆ ಉಸಿರಾದಂಗ ಆ ನಾಣ್ಯ ತನ್ನ ಮಹತ್ವವನ್ನು ಕಳ್ಕೊಂತು. ಕ್ಯಾಂಬ್ರಿಡ್ಜ್ ಇತಿಹಾಸಕಾರ FM ಮೆಟ್ಲೆಂಡ್ ಒಂದು ಮಾತಂತಾನೆ, ವಾಟ್ ಈಸ್ ನೌ ಇನ್ ದ ಪಾಸ್ಟ್ ವಾಸ್ ಒನ್ಸ್ ಇನ್ ದ ಫ್ಯೂಚರ್ ಅಂತ ತಿಳ್ಕೊಂಡದ್ದು. ಸ್ವಲ್ಪ ಗಮನಿಸ್ರಿ. ವಾಟ್ ಈಸ್ ನೌ ಇನ್ ದ ಪಾಸ್ಟ್ ವಾಸ್ ಒನ್ಸ್ ಇನ್ ದ ಫ್ಯೂಚರ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಆಗಸ್ಟ್ 15, 1947. ಆದರೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ, ರಾಷ್ಟ್ರ ಪ್ರೇಮಿಗಳ ಸ್ವತಂತ್ರ ಭಾರತದ ಸ್ವಾತಂತ್ರ್ಯೋತ್ಸವವನ್ನ ಅದಕ್ಕೂ ಮೊದಲ 17 ವರ್ಷ ಆಚರಿಸ್ತಿದ್ರು. ಆದ್ರೆ ಆ ದಿನ 1930 ಜನವರಿ 26 ಆಚರಿಸ್ತಿದ್ರು. ಜನವರಿ 1ನೇ ಸ್ವಾತಂತ್ರ್ಯವನ್ನು ಆಚರಿಸಿದ್ರು, ಸಂಭ್ರಮಿಸ್ತಿದ್ರು. ಪ್ರತಿ ವರ್ಷ ಜನವರಿಯ ಕೊನೆಯ ರವಿವಾರವನ್ನ 1930 ಸ್ವಾತಂತ್ರ್ಯದ ದಿನವನ್ನಾಗಿ ಆಚರಿಸುತ್ತಾ ಬಂದರು. ಒಂದು ಕಡೆ ಅಲ್ಲ, ರಾಷ್ಟ್ರದ ಎಲ್ಲಾ ಕಡೆನೂ ಹಳ್ಳಿ ಒಳಗೂ ಸಹಿತ ಆಗ ಸ್ವಾತಂತ್ರ್ಯ ದಿನಾಚರಣೆಯನ್ನ ಜನವರಿ ತಿಂಗಳದೊಳಗೆ ಆಚರಿಸ್ತಿದ್ರು. ಯಾಕೆ? ಅವತ್ತ ಕಾಂಗ್ರೆಸ್ಸು ಸಂಪೂರ್ಣ ಸ್ವರಾಜ್ಯದ ಒಂದು ಗೊತ್ತುವಳಿಯನ್ನು ಪಾಸ್ ಮಾಡ್ತು. ಸಂಪೂರ್ಣ ಸ್ವಾತಂತ್ರ್ಯ ಅಥವಾ ಪೂರ್ಣ ಸ್ವರಾಜ್ಯ, ಆ ದಿನವನ್ನ ಪೂರ್ಣ ಸ್ವರಾಜ್ಯದ ದಿನವನ್ನಾಗಿ ಭಾರತೀಯರು ಘೋಷಿಸಿದರು. ರಾಷ್ಟ್ರದಾದ್ಯಂತ ಸ್ವಾತಂತ್ರ್ಯದ ಹೋರಾಟಗಾರರು ಆಬಾಲ ವೃದ್ಧರಾಗಿ ಜಾತಿ, ಮತ, ತಾರತಮ್ಯ ಯಾವುದೂ ಇರಲಾರ್ದ ಹಳ್ಳಿಯಿಂದ ದಿಲ್ಲಿ ತನಕ ಎಲ್ಲೆಡೆ ಡಂಗರಗಳನ್ನು ಸಾರಿಸಿ ಊರಿನ ಪಂಚಾಯಿತಿ ಎದುರಿಗೆ ಕೂತು ಸ್ವಾತಂತ್ರ್ಯ ದಿನ ಆಚರಿಸ್ತಾ ಇದ್ರು. ಆಗಿನ ಕಾಲಕ್ಕೆ ರಾಷ್ಟ್ರೀಯ ಸ್ವಾತಂತ್ರ್ಯದ ಆಶೋತ್ತರವನ್ನ ಪ್ರತಿಕ್ರಿಯಿಸಿದ ಆ ದಿನ ಬ್ರಿಟಿಷರಿಗೆ ಕಳವಳದ ದಿನ. ಅವತ್ತು ನಿಜವಾದ ಭಾರತೀಯ ಪ್ರಜೆಗೆ ಸ್ವಾತಂತ್ರ್ಯ ಸಿಕ್ಕಟ್ಟು ಆನಂದ ಆಗಿತ್ತು. ಆದರೆ ಬ್ರಿಟಿಷರ ಮೆದುಳಿಗೆ ಭಾರತ ಸ್ವಾತಂತ್ರ್ಯದ ಪರಿಕಲ್ಪನೆಯ ಬಿಸಿ ತಟ್ಟಿತ್ತು. ಆ ಸ್ವಾತಂತ್ರ್ಯ ಪೂರ್ವದೊಳಗೆ 17 ವರ್ಷ
ಜನವರಿ ಒಳಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ರು. ಅಂದ್ರೆ 1930 ಜನವರಿ ತಿಂಗಳ 3ನೇ ರವಿವಾರ ಲಾಹೋರ್ದೊಳಗ ಕಾಂಗ್ರೆಸ್ ಅಧಿವೇಶನ ಇತ್ತು. ಜವಾಹರ್ಲಾಲ್ ನೆಹರು ಸಂಪೂರ್ಣ ಸ್ವರಾಜ್ಯದ ಗೊತ್ತುವಳಿಯನ್ನು ಮಂಡಿಸಿದರು. ದೇಶದಾದ್ಯಂತ ದಿಕ್ಕಿನಿಂದ ಪರಿಮಿತಿಯಿಂದ ಸಂಪೂರ್ಣ ಸ್ವರಾಜ್ಯದ ಘೋಷಣೆ ಮೊಳಗಿತು. ಅದೇ ಕಾಂಗ್ರೆಸ್ಸಿನ ಅಧಿವೇಶನದೊಳಗ ಜವಾಹರ್ಲಾಲ್ ನೆಹರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ತಮ್ಮ ಪ್ರಥಮ ಭಾಷಣದೊಳಗನೆ ಸಂಪೂರ್ಣ ಸ್ವರಾಜ್ಯದ ಗೊತ್ತುವಳಿಯನ್ನು ಮಂಡಿಸಿ ಡಂಗರವನ್ನು ಸಾರಿದ್ರು. ಬ್ರಿಟಿಷ್ ಸರ್ಕಾರಕ್ಕೆ ಈ ಮಾತು ನಗಾರಿ ಮೇಲಿನ ಪೆಟ್ಟಾತು. ಮುಂದೆ 17 ವರ್ಷದ ನಂತರ ಈ ನಗಾರಿಯ ಘೋಷಣೆ ಪ್ರತಿಧ್ವನಿಸಿ ನಿಜವಾದಂಥ ಸ್ವಾತಂತ್ರ್ಯ ನಮಗೆ ಸಿಕ್ತು 1947ರೊಳಗೆ. ಜವಾಹರ್ಲಾಲ್ ನೆಹರು ತಮ್ಮ ಆತ್ಮಚರಿತ್ರೆಯೊಳಗೆ ಈ ಘಟನೆಯನ್ನು ಹಿಂಗೆ ವಿವರಿಸ್ತಾರೆ. ಜನವರಿ 26, 1930 ನಮ್ಮ ಸ್ವಾತಂತ್ರ್ಯ ದಿನ. ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಇಟ್ಟ ಇಡೀ ದೇಶ ಆ ದಿನವನ್ನು ಮುಂದೆ ಸ್ವಾತಂತ್ರ್ಯದ ದಿನವನ್ನಾಗಿ ಆಚರಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ವಿ ಅಂತ ಅವರು ತಮ್ಮ ಆತ್ಮಚರಿತ್ರೆ ಒಳಗೆ ಬರೀತಾರೆ. ಯಾರೂ ಅವತ್ತು ಭಾಷಣ ಮಾಡಲಿಲ್ಲ, ಯಾರೂ ಯಾರನ್ನ ಹೆದರಿಸ್ಲಿಲ್ಲ, ಬೆದರಿಸ್ಲಿಲ್ಲ. ಆದ್ರೆ ಸ್ವಾತಂತ್ರ್ಯದ ಚೈತನ್ಯದ ಕಿಡಿ ಏನು ಅವತ್ತು ಮೂಡಿತು, ಇದು ಬ್ರಿಟಿಷ್ ಆಡಳಿತಗಾರರಿಗೆ ಚಿಂತೆಯನ್ನು ಹಚ್ಚಿದ್ದಂತೂ ಖರೆ. ಅದು ಪೂರ್ಣ ಸ್ವರಾಜ್ಯ. ಆ ಪೂರ್ಣ ಸ್ವರಾಜ್ಯದ ಬೇಡಿಕೆಯೇ ನಮ್ಮ 1947ರೊಳಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಕಾರಣ ಆಯ್ತು. ಕಾಂಗ್ರೆಸ್ಸು ಚಳವಳಿಯನ್ನು ಸೀರಿಯಸ್ ಆಗಿ ತಗೊಂಡು ಮಹಾತ್ಮಾಜಿ ನೇತೃತ್ವದೊಳಗೆ ಅಹಿಂಸಾತ್ಮಕ ಚಳವಳಿ ಅಂತದ್ದು. ಭಾರತದ ಸ್ವಾತಂತ್ರ್ಯದ ಇತಿಹಾಸ ಅಹಿಂಸಾತ್ಮಕವಾದದ್ದು. ಆದ್ರೆ ಕೇವಲ ಅಹಿಂಸಾತ್ಮಕವಾದಂಥ ಚಳವಳಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇದರಲ್ಲಿ ಅನೇಕ ಕ್ರಾಂತಿಕಾರರ ಯೋಗದಾನ ಅದ. ಇದರಲ್ಲಿ ಕೇವಲ ಮುಂಚೂಣಿಯಲ್ಲಿದ್ದವರಷ್ಟೇ ಸ್ವಾತಂತ್ರ್ಯದ ಸಲುವಾಗಿ ದುಡಿದವರಲ್ಲ. ಸ್ತ್ರೀ ಪುರುಷರನ್ನದೇ ಭಾರತದಾದ್ಯಂತ ಎಲ್ಲಾ ಕಡೆ ಜನರು ಸ್ವಾತಂತ್ರ್ಯದ ಸಲುವಾಗಿ ತಮ್ಮದೇ ಆದಂಥ ರೀತಿ ಒಳಗೆ ತಮ್ಮ ಮನಸ್ಸನ್ನ ಅದರೊಳಗೆ ತೊಡಗಿಸಿ ಸ್ವಾತಂತ್ರ್ಯದ ಸಲುವಾಗಿ ದುಡಿದದ್ದನ್ನು ನಾವು ಕಾಣ್ತೇವೆ. ಕಲ್ಕತ್ತಾ, ಮುಂಬೈ, ಪುಣೆ, ಮದ್ರಾಸ್, ನಂತರ ಬೃಹತ್ ನಗರಗಳಲ್ಲಿ ಭಾರತದಾದ್ಯಂತ ಗ್ರಾಮ ಮಟ್ಟದಲ್ಲಿಯೂ ಕೂಡ ಸ್ವಾತಂತ್ರ್ಯದ ಸೇನಾನಿಗಳು 17 ವರ್ಷಗಳವರೆಗೆ ಸ್ವಾತಂತ್ರ್ಯದ ದಿನವನ್ನಾಗಿ ಆಚರಿಸುತ್ತಾ ಬಂದು ತಮ್ಮ ಸಂವಿಧಾನಬದ್ಧವಾದಂಥ ಸ್ವಾತಂತ್ರ್ಯ ದೊರಕಿದ್ದು ಸ್ವಾತಂತ್ರ್ಯ ಭಾರತದಲ್ಲಿ ಮೈ ಮನಗಳಲ್ಲಿ ಆವರಿಸಿದ್ದಾಗಿನ ಕಾಲಕ್ಕೆ. ಚಳವಳಿ ನಡೆದ ಇತ್ತು, ಮಹಾಯುದ್ಧ ಆತು. ಇಂಗ್ಲೆಂಡಿನ ಆರ್ಥಿಕ ಪರಿಸ್ಥಿತಿ ಅವನತಿಯ ಅಂಚಿಗೆ ಬಂತು. ಇಂಗ್ಲೆಂಡಿನ ಪಾರ್ಲಿಮೆಂಟು ಸಾಗರೋತ್ತರ ರಾಷ್ಟ್ರಗಳಲ್ಲಿಯ ಸಾರ್ವಭೌಮತ್ವ ಮೆರೆಯುವುದು ಅಸಾಧ್ಯ ಅಂತ ಅನಿಸ್ಲಿಕ್ಕೆ. ಜಗತ್ತಿನ ಇತರ ಬೃಹತ್ ರಾಷ್ಟ್ರಗಳು ಬ್ರಿಟನ್ನಿನ ಪಾರ್ಲಿಮೆಂಟಿನ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವ ಒತ್ತಡವನ್ನು ತೀವ್ರಗೊಳಿಸಿದವು. ಏಷ್ಯಾದ ರಾಷ್ಟ್ರಗಳು, ಅಮೆರಿಕ, ಇಂಗ್ಲೆಂಡು, ಅನೇಕ ರಾಷ್ಟ್ರಗಳು ಆಗಿನ ಕಾಲಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಮೇಲೆ ಪ್ರೆಷರ್ ತಂದದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣ್ತೇವೆ. ನಾವು ಇದೇ ಕಾಲಕ್ಕೆ ಇಂಗ್ಲೆಂಡ್ನೊಳಗೆ ಚುನಾವಣೆ ಆದು, ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತು. ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ನಿರ್ಧಾರವನ್ನು ತೆಗೆದುಕೊಂಡು ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ ಅಂತ ತಿಳ್ಕೊಂಡು ಒಂದು ಕಾನೂನನ್ನ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಪಾಸ್ ಮಾಡಿತು. ಈ ಎಲ್ಲಾ ಘಟನೆಗಳು ನಡೆದು, ಆದ್ರೆ ಇದರ ವೇಗ ಮಾತ್ರ ಆಶ್ಚರ್ಯಕಾರಕವಾದಂಥ ರೀತಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಜನವರಿ 26, 1948 ಕೊಡಬೇಕು ಅಂತ ನಿರ್ಧಾರ ಆಗಿತ್ತು. ಪಡೆಯುವ ಸಿದ್ಧತೆಯನ್ನು ನಡೆಸಿದ್ರು. ಆದ್ರೆ ಅದಕ್ಕೂ ಮೊದಲೇ ಸ್ವಾತಂತ್ರ್ಯ ನೀಡಬೇಕು ಅಂತ ತಿಳ್ಕೊಂಡು ಬ್ರಿಟನ್ ಪಾರ್ಲಿಮೆಂಟಿನ ಬೋರ್ಡು ನಿರ್ಧರಿಸಿತು. ಲಾರ್ಡ್ ಮೌಂಟ್ ಬಾಟನ್ ಭಾರತಕ್ಕೆ ವಾಯ್ಸರಾಯ್ ಅಂತ ತಿಳ್ಕೊಂಡು ಕಳಿಸಿಕೊಟ್ಟು, ಅಲ್ಲಿಂದ ಭಾರತದ ಸ್ವಾತಂತ್ರ್ಯದ ಪ್ರಕ್ರಿಯೆಗೆ ಎಲ್ಲಿಲ್ಲದ ವೇಗ ಬಂತು. ಕಾಂಗ್ರೆಸ್ಸಿಗೂ ಆದಷ್ಟು ಬೇಗನೆ ಸ್ವಾತಂತ್ರ್ಯವನ್ನು ತಮ್ಮ ಕೈ ಒಳಗೆ ತೆಗೆದುಕೊಳ್ಬೇಕಾಗಿತ್ತು, ಅಧಿಕಾರವನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ದರಿಂದ ಬ್ರಿಟಿಷರ ವೇಗಕ್ಕೆ ಇವರು ಸ್ಪಂದಿಸಿದರು. ಇದರ ನಡುವೆ ಬಂದಂಥ ಮುಸ್ಲಿಂ ಲೀಗಿನ ಅಡೆತಡೆಗಳನ್ನ ಬದಿಗೆ ಸರಿಸುವ ಪ್ರಯತ್ನವನ್ನು ಮಾಡಿದರು. ಆದ್ರೆ ಮುಸ್ಲಿಂ ಲೀಗು ತನ್ನದೇ ಆದಂಥ ಹಠಕ್ಕೆ ಗಂಟು ಬಿದ್ದದ್ದರಿಂದ ಅನಿವಾರ್ಯವಾಗಿ ಭಾರತೀಯರು ಮನಸ್ಸಿಲ್ಲದ ಮನಸ್ಸಿನಿಂದ ಇವತ್ತಿಗೂ ಕೂಡ ಈ ದ್ವಿರಾಷ್ಟ್ರ ಸೂತ್ರವನ್ನ ಅನುಸರಿಸಬೇಕಾಯ್ತು. ಭಾರತ ವಿಭಜನೆ ಆಯಿತು.
ಭಾರತದ ವಿಭಜನೆಗೆ ಕೊನೆಯವರೆಗೂ ಮಹಾತ್ಮ ಗಾಂಧಿ ಒಪ್ಪಿರಲಿಲ್ಲ. ಆದ್ರೆ ಮಹಾತ್ಮರನ್ನ ಕೇಳುವಂತಹ ದಿನಗಳೇ ನಶಿಸಲಿಕ್ಕತ್ತಿದ್ದು. ಮಹಾತ್ಮರು ರಾಜಕೀಯದಿಂದ ದೂರವಿರಬೇಕು ಅಂತನ್ನುವಂಥ ಸ್ವಾತಂತ್ರ್ಯ ಬರುವ ಕಾಲದೊಳಗ ಮಹಾತ್ಮ ಗಾಂಧಿ ಭಾರತದ ರಾಜಕೀಯದಿಂದ ದೂರ ಸರಿಲಿಕ್ಕತ್ತಿದ್ದು ಒಂದು ವಿಪರ್ಯಾಸನೆ. ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಭಾರತ ಬಿಟ್ಟು ಹೋಗ್ಲಿಕ್ಕೆ ಆಗಸ್ಟ್ 15 1947ನೇ ದಿನವನ್ನ ನಿಗದಿಪಡಿಸಿದರು. ಇದು ನಾವು ಆಯ್ಕೆ ಮಾಡಿಕೊಂಡಂತ ದಿನ ಅಲ್ಲ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸರ್ಕಾರ 2ನೇ ಮಹಾಯುದ್ಧದೊಳಗ ತನಗೆ ಜಪಾನ್ ಶರಣಾಗದಂತ ದಿನ ಯಾವುದಿತ್ತು ಅದರ ನೆನಪಿಗಾಗಿ, ಅದರ 2ನೇ ವರ್ಷದ ವಾರ್ಷಿಕೋತ್ಸವಕ್ಕಾಗಿ ಆಗಸ್ಟ್ 15 ಸ್ವಾತಂತ್ರ್ಯದ ದಿನವನ್ನಾಗಿ ಇಟ್ಕೊಂಡು ಮೌಂಟ್ ಬ್ಯಾಟನ್ಗೆ ಇದೊಂದು ಮಹತ್ವದ ದಿನವಾಗಿತ್ತು. ಆಗಸ್ಟ್ 15 1947 ಜಪಾನು ಇಂಗ್ಲೆಂಡಿಗೆ ಸರೆಂಡರ್ ಆದ 2ನೇಯ ಸ್ವಾತಂತ್ರ್ಯ ಇದು ಹುಟ್ಟಿದ ಒಂದು ಸಂಭ್ರಮದ ಆಚರಣೆಯ ದಿನ ಅದು. 2ನೇ ಸಂಭ್ರಮಾಚರಣೆಯ ದಿನ ಅದು. ಅದಕ್ಕೆ ಅವತ್ತಿನ ದಿವಸನೇ ಇಲ್ಲಿ ಸ್ವಾತಂತ್ರ್ಯೋತ್ಸವನ ಆಚರಿಸಬೇಕು ಅಂತ ಮೌಂಟ್ ಬ್ಯಾಟನ್ ಇದ್ರೊಳಗ ಬಹಳ ಲೀಡ್ ತಗೊಂಡು ಸ್ವಾತಂತ್ರ್ಯವನ್ನ ಆಗಸ್ಟ್ 15 1947 ಕೊಡಬೇಕಿತ್ತು. ಹಂಗ ನೋಡಿದ್ರೆ ಅದು ನಮ್ಮ ಜ್ಯೋತಿಷ್ ಶಾಸ್ತ್ರದ ದೃಷ್ಟಿಯಿಂದ ಒಳ್ಳೆ ದಿನ ಆಗಿರ್ಲಿಲ್ಲ. ಅದಕ್ಕೆ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬೇಡ ಅಂತಂದ್ರು. ಆಗಸ್ಟ್ 15ಕ್ಕೆ ಬೇಡ ಅಂದ್ರೆ ಆಗಸ್ಟ್ 15 ರಾತ್ರಿನ ತಗೊಳ್ರಿ ಅಂತ ತಿಳ್ಕೊಂಡು ಆಗಸ್ಟ್ 14 ರಾತ್ರಿಯಿಂದ ನಮ್ಮ ಸ್ವಾತಂತ್ರ್ಯೋತ್ಸವದ ಪ್ರಕ್ರಿಯೆಗಳು ಪ್ರಾರಂಭ ಆದದ್ದನ್ನ ನಾವು ಕಾಣ್ತೇವೆ. ಆಗಸ್ಟ್ 14 1947 ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ. ಭಾರತೀಯ ಸಂವಿಧಾನ ರಚನಾ ಸಮಿತಿಯ ಸಭೆಯ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೀಟಿಂಗ್ ಹಾಲ್, ದಿಲ್ಲಿಯ ಸಂವಿಧಾನ ರಚನಾ ಸಮಿತಿಯ ಸಭೆ ಎಲ್ಲಿ ಜರುಗ್ತಿತ್ತು ಆ ಬಿಲ್ಡಿಂಗು, ಆ ಇಡೀ ಬಿಲ್ಡಿಂಗ್ ಅನ್ನ ಮೇಲ್ಛಾವಣಿಯನ್ನೆಲ್ಲ ಅತ್ಯಂತ ಸುಂದರವಾಗಿ ಅಲಂಕರಿಸಿದ್ರು. ಭಾರತದ ರಾಷ್ಟ್ರಧ್ವಜದೊಂದಿಗೆ ಸಭಾಭವನ ಅಲಂಕರಿಸಲ್ಪಟ್ಟಿತ್ತು. ಈ ಭಾರತದ ಧ್ವಜ ಆ ಇಡೀ ಸಭಾಭವನಕ್ಕೆ ಒಂದು ಮೆರಗನ ತಂದಿತ್ತು. ಹೊರಗ ವರುಣ ರಾಜ ಆಶೀರ್ವದಿಸಲಿಕ್ಕೆ ಸಿದ್ಧನಾಗಿ ನಿಂತಿದ್ದ. ಎಲ್ಲೆಡೆ ಸಂಭ್ರಮದ ವಾತಾವರಣ. ಕೇಂದ್ರ ಬಿಂದುವಾಗಿ ಜವಾಹರ್ಲಾಲ್ ನೆಹರು ಅತ್ತಿಂದತ್ತ ಇತ್ತಿಂದತ್ತ ಅಡ್ಡಾಡ್ತಿದ್ರು. ಅತ್ಯಂತ ಉತ್ಸಾಹಪೂರ್ಣವಾಗಿ ಅಧಿಕಾರ ಸ್ವೀಕರಿಸಲಿಕ್ಕೆ ಸಿದ್ಧರಾಗಿ ನಿಂತಿದ್ರು. ರಾತ್ರಿ 11 ಗಂಟೆ ಸಭೆ ಪ್ರಾರಂಭ ಆಯ್ತು. ಆಗಸ್ಟ್ 14 ರಾತ್ರಿ 11 ಗಂಟೆಗೆ ಸಭೆ ಪ್ರಾರಂಭ ಆಗ್ತದೆ. ಹಿಂಗಿತ್ತು ನಮ್ಮ ಪ್ರಥಮ ಸ್ವಾತಂತ್ರ್ಯೋತ್ಸವ. ಒಂದೇ ಮಾತರಂ ಗೀತೆಯೊಂದಿಗೆ ಸಭೆ ಎಲ್ಲಿಲ್ಲದ ಉತ್ಸಾಹ ವಾತಾವರಣ ಕೂಡಿ ಪ್ರಾರಂಭ ಆಯ್ತು. ಸಭೆಯ ಕಾರ್ಯಕಲಾಪ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅಧಿಕಾರ ಹಸ್ತಾಂತರಿಸಲಿಕ್ಕೆ ಶುಭ್ರ ಬಿಳಿಯ ಬಟ್ಟೆಯಲ್ಲಿ ಎಲ್ಲ ಸೈನಿಕ ಮರ್ಯಾದೆಯೊಂದಿಗೆ ಸಿದ್ಧರಾಗಿ ನಿಂತಿದ್ರು. ಬ್ರಿಟನ್ನಿನ ಧ್ವಜ ಕೆಳಗಿಳಿಬೇಕು, ಭಾರತದ ಧ್ವಜ ಮೇಲಿರಬೇಕು. ಆ ಕ್ಷಣ ಎಲ್ಲರೂ ಸೈನಿಕ ಮರ್ಯಾದೆ ಒಳಗೆ ಧ್ವಜಕ್ಕೆ ಮರ್ಯಾದೆ ಸಲ್ಲಿಸ್ಲಿಕ್ಕೆ ನಿಂತಿದ್ರು. ಸುತ್ತಲೂ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಅಧಿಕಾರ ಹಸ್ತಾಂತರಿಸ್ಲಿಕ್ಕೆ ನಿಂತಿದ್ರು, ಅದಕ್ಕೆ ಸಾಕ್ಷಿಯಾಗಿದ್ರು. ಒಂದೇ ಮಾತರಂ ನಂತರ 1857ರಿಂದ ಇಲ್ಲಿ ತನಕ ಸ್ವಾತಂತ್ರ್ಯ ಹೋರಾಟದೊಳಗೆ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿದ ಅನೇಕ ಸ್ವಾತಂತ್ರ್ಯ ಸೇನಾನಿಗಳು, ಸಾವಿರಾರು ಜನರು ಯಾರ್ಯಾರು ತಮ್ಮ ದೇಹವನ್ನು ಮುಡುಪಿಟ್ಟಿದ್ರು ಭಾರತ ಮಾತೆಗಾಗಿ, ಅವರು ಎಲ್ಲರಿಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಲಿಕ್ಕೆ ಎಲ್ಲರೂ ಎದ್ದು 2 ನಿಮಿಷ ಮೌನವಾಗಿ ನಿಂತಿದ್ರು. 2 ನಿಮಿಷದ ಮೌನ 100 ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕಾಗಿ ದೇಹವನ್ನು ಇಟ್ಟವರ ಸಲುವಾಗಿ ವ್ಯಯಿಸಲಾಯಿತು. ವಾತಾವರಣ ದುಃಖ, ದುಮ್ಮಾನ, ಶ್ರದ್ಧೆಯಿಂದ ತುಂಬಿ ಬಂದಿತ್ತು. ಹೊರಗ ಮೋಡ ಅಶ್ರು ತರ್ಪಣ ಮಾಡ್ಲಿಕ್ಕತ್ತಿತ್ತು. 2 ನಿಮಿಷದ ಮೌನದ ನಂತರ ಆ ಕ್ಷಣಕ್ಕಾಗಿ ಕಾಯುತ್ತಿದ್ದ ಎಲ್ಲ ಭಾರತೀಯರ ಸ್ವಾತಂತ್ರ್ಯ ಯೋಧರು ಜೈ ಜೈಕಾರವನ್ನು ಹಾಕಿದರು. ವಲ್ಲಭಾಯ್ ಪಟೇಲ್ರು, ಬಾಬು ರಾಜೇಂದ್ರ ಪ್ರಸಾದ್ರು, KM ಮುನ್ಷಿ, ಜವಾಹರ್ಲಾಲ್ ನೆಹರು, ಒಬ್ಬರ ಇಬ್ಬರ ಅನೇಕ ಜನ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಇತರ ಜನರು ಕೂಡ ಅವತ್ತಿನ ದಿವಸ ನೇತಾರರು ಅವತ್ತಿನ ದಿವಸ ಅಲ್ಲಿದ್ದರು. ದಿಲ್ಲಿಯಲ್ಲಿದ್ದ ಸ್ವಾತಂತ್ರ್ಯ ಸೇನಾನಿಗಳು ಭಾರತೀಯ ವೇಷದೊಳಗ
ಸಮಾರಂಭದ ಕೇಂದ್ರ ಬಿಂದುವಾಗಿದ್ದರು. ಸಭೆ ತನ್ನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತು. ಉತ್ಸಾಹ, ಗಾಂಭೀರ್ಯ, ಅಗಮ್ಯವಾದದ್ದನ್ನು ಸಾಧಿಸಿದ ಸಮಾಧಾನ ಮತ್ತು ಭರವಸೆ. ಮುಂಬರುವ ದಿನಗಳ ಕನಸು ಎಲ್ಲರಲ್ಲಿಯೂ ಎದ್ದು ಕಾಣ್ತಿತ್ತು. ಕಣ್ಣುಗಳು ಹೊಳಿಲಿಕ್ಕತ್ತಿತ್ತು. ಸಮಸ್ತ ಭಾರತೀಯ ನಾರಿ ಶಕ್ತಿಯ ಪರವಾಗಿ ಭಾರತದ ಧ್ವಜವನ್ನ ಆರೋಹಿಸಲು ಧ್ವಜ ಸಕಲ ಗೌರವಗಳೊಂದಿಗೆ ವಾಯ್ಸ್ರಾಯರಿಗೆ ಸಮರ್ಪಿಸಲಾಯಿತು. ಸರಿಯಾಗಿ 12 ಗಂಟೆಗೆ ಒಂದೆಡೆ ಭಾರತದ ಧ್ವಜವನ್ನ ಮೇಲೇರಿಸಲಾಯಿತು. ಬ್ರಿಟನ್ನಿನ ಧ್ವಜವನ್ನ ಹಂತ ಹಂತವಾಗಿ ಯೂನಿಯನ್ ಜಾಕ್ ಸಾವಕಾಶವಾಗಿ ಕೆಳಗಿಳಿದು ಬಂತು. ಧ್ವಜಾರೋಹಣವಾಯಿತು. ಎಂಥ ಧನ್ಯತೆಯ ಕ್ಷಣ! ಮೌಂಟ್ ಬ್ಯಾಟನ್ ವೇದಿಕೆಯಲ್ಲಿದ್ದರು. ಅವರಲ್ಲದೆ ಅಂದಿನ ಸಭೆಯ ಪ್ರಮುಖರಾದಂಥ 3 ಭಾಷಣಕಾರರು ಕೂಡ ವೇದಿಕೆಯ ಮೇಲಿದ್ದರು. ಬಹುಸಂಖ್ಯಾಕ ಸಂವಿಧಾನ ಸಭೆಯ ಸದಸ್ಯರು ಅದಕ್ಕೆ ಸಾಕ್ಷಿಯಾಗಿದ್ದರು. ಆ ಸಭಾಭವನದಲ್ಲಿ ಎಲ್ಲೆಡೆ ಆನಂದ ಮನೆ ಮಾಡಿತ್ತು. ಅಂದಿನ ಆಯ್ದ ಭಾಷಣಕಾರರೊಳಗ ಒಬ್ಬರು ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ಭಾರತೀಯ ಮುಸ್ಲಿಂ ಸಮುದಾಯದ ಪರವಾಗಿ ಚೌಧರಿ ಖಾಲಿಕ್ವಿಜ್ ಖಾನ್ ಅನ್ನೋರು ಭಾಷಣವನ್ನು ಮಾಡಿದರು. ಅವರು ಭಾರತೀಯ ಧ್ವಜಕ್ಕೆ ಸಮಸ್ತ ಭಾರತೀಯ ಮುಸ್ಲಿಂ ಸಮುದಾಯದ ಅನುದಯ ಸಮರ್ಪಣೆಯನ್ನು ಘೋಷಿಸಿದರು. ಅಂದೇ ಅಲ್ಪಸಂಖ್ಯಾತರ ವಿಭಜಿತ ದೇಶ ಒಂದು ಅಸ್ತಿತ್ವಕ್ಕೆ ಬಂದಿತ್ತು. ಆದರೂ ಭಾರತದಲ್ಲಿದ್ದ ಮುಸ್ಲಿಮರು ಭಾರತದ ಧ್ವಜಕ್ಕೆ ತಮ್ಮ ಸಮರ್ಪಣೆಯನ್ನು ಮಾಡಿದರು. ಧ್ವಜಕ್ಕೆ ಸಂಪೂರ್ಣವಾಗಿ ಸಮರ್ಪಿತವಾಗಿರುವ ಶಪಥವನ್ನು ಸ್ವೀಕರಿಸಿದರು. ಅವರ ಮಾತು ಮುಗಿಯುತ್ತಿದ್ದಂತೆ ಶ್ರೀಮದ್ ಗಾಂಭೀರ್ಯದಿಂದ ಮಾತು ಪ್ರಾರಂಭಿಸಿದವರು ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್. ಭಾರತೀಯ ತತ್ವಶಾಸ್ತ್ರಜ್ಞ, ತತ್ವಶಾಸ್ತ್ರ ರಾಜಕಾರಣಿ, ಮೇಧಾವಿ. ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದ ಬ್ರಿಟಿಷ್ ಆಡಳಿತದ ಛಾಯಾಚಿತ್ರ ನಡೆಯನ್ನ, ಪೂರ್ವ ಪಶ್ಚಿಮ ಸಾಮರಸ್ಯ ಸಂಬಂಧಗಳ ಬಗ್ಗೆ ವಿವರವಾಗಿ ಮಾತನಾಡಿ ಸಭೆ ಸಂಪೂರ್ಣ ಗಾಂಭೀರ್ಯದಿಂದ ರಾಧಾಕೃಷ್ಣರ ಬೌದ್ಧಿಕ ಮಾತುಗಳಿಗೆ ಕಿವಿಕೊಟ್ಟೆ ಆಲಿಸಿತು. ಕರತಾಡದಿಂದ ಮಾತುಗಳನ್ನು ಸ್ವಾಗತಿಸಿತು. ಯುರೋಪಿಯನ್ ರಾಷ್ಟ್ರಗಳಾದ ಡಚ್, ಫ್ರೆಂಚರು ಇನ್ನೂ ಭಾರತದಲ್ಲಿ ಇರುವಾಗಲೇ ಬ್ರಿಟಿಷರು ಭಾರತದಿಂದ ನಿರ್ಗಮಿಸುವ ನಿರ್ಣಯವನ್ನು ತೆಗೆದುಕೊಂಡದ್ದು ಬ್ರಿಟಿಷರ ರಾಜಕೀಯ ಜಾಣ್ಮೆ ಎಂದು ಅಂದು ರಾಧಾಕೃಷ್ಣನ್ ವರ್ಣಿಸಿದರು. ಹಾಗೂ ಅವರ ಔದಾರ್ಯವನ್ನು ಕೂಡ ಶ್ಲಾಘಿಸಿದರು. ನಂತರ ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಮಾತನಾಡಲು ಎದ್ದು ನಿಂತಂತೆ ಎಲ್ಲೆಡೆ ಕರತಾಡನ. ಭಾರತದಾದ್ಯಂತ ಕೇಳಿಸುವಷ್ಟು ಜೋರಾಗಿತ್ತು ಆ ಕರತಾಡನ. ನೆಹರು ಅವರ ಜನಪ್ರಿಯತೆ ದ್ಯೋತಕ ಆಗಿತ್ತು. ಅವರು ಜಗತ್ತು ನಿದ್ರಿಸುತ್ತಿರುವಾಗ ಮಧ್ಯರಾತ್ರಿಯ ಈ ಮುಹೂರ್ತದಲ್ಲಿ ಭಾರತ ತನ್ನ ಭವಿಷ್ಯಕ್ಕಾಗಿ ಎಚ್ಚರಗೊಳ್ಳುತ್ತಿದೆ, ಪ್ರಕಾಶಿತಗೊಂಡಿದೆ, ಸ್ವತಂತ್ರಗೊಂಡಿದೆ. ಇದೊಂದು ಚರಿತ್ರೆಯಲ್ಲಿ ಅಪರೂಪದ ಕ್ಷಣ ಎಂದರು. ಅವ್ರದ ಮಾತನ್ನ ಹೇಳಬೇಕು ಅಂತಂದ್ರೆ, at the stroke of midnight hour, when the world sleeps, India will awake to life and freedom. A moment comes rarely in the history when we step out from the old to the new. When an age ends and when the soul of the nation long suppressed finds utterances ಎಂದು ನೆಹರು ಗಾಂಭೀರ್ಯದ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು. ದಟ್ ವಾಸ್ ಟ್ರೈಸ್ಟ್ ವಿತ್ ಡೆಸ್ಟಿನಿ. ನೆಹರೂರ ಮಾತುಗಳು ಸಂವಿಧಾನದ ರಚನಾ ಸಭೆಯ ಸಭಾಭವನದಲ್ಲಿ ನಿನಾದಿಸುತ್ತಿದ್ದರೆ ದೇಶವೆಲ್ಲ ಕಿವಿಗೊಟ್ಟು ಅವರ ಮಾತುಗಳನ್ನು ಆಲಿಸುತ್ತಿತ್ತು. ಜಗತ್ತು ಸ್ವತಂತ್ರ ಭಾರತದ ಉಗಮವನ್ನು ಸ್ವಾಗತಿಸುತ್ತಿತ್ತು. ದಿಲ್ಲಿಯಲ್ಲಿ ನೆರೆದ ಜನರು ನೆಹರೂರನ್ನು ಸಾರ್ವಜನಿಕವಾಗಿ ಕಾಣಲು ಅತ್ಯಂತ ಆತುರರಾಗಿದ್ದರು. ಜನಸಂದಣಿಯನ್ನು ನಿಯಂತ್ರಿಸುವುದೇ ಕಠಿಣ ಸಾಹಸವಾಗಿತ್ತು. ಜನಸಂದಣಿಯಲ್ಲಿ ಹಿಂದೂ, ಮುಸ್ಲಿಂ, ಸಿಖ್ ಒಬ್ಬರೇ ಇಬ್ಬರೇ ಸರ್ವಮತದ ಜನರು ಕೂಡ ಕೂಡಿ ಅಲ್ಲಿ ಆ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತಿದ್ದರು. ಅದೊಂದು ಅಗಮ್ಯವಾದಂಥ ಕ್ಷಣವಾಗಿತ್ತು. ನಂತರ ಮಧ್ಯರಾತ್ರಿಯ ಸಭೆ ಮುಗಿಯುತ್ತಿದ್ದಂತೆ ನೆಹರು ಸಂಭಾವ್ಯ ಮಂತ್ರಿಮಂಡಲದ ಸದಸ್ಯರ ಹೆಸರುಗಳನ್ನು
ಬಂದ ಲಕೋಟಿಯಲ್ಲಿ ಮೌಂಟ್ ಬ್ಯಾಟನ್ನರಿಗೆ ಒಪ್ಪಿಸಲು ಮೆರವಣಿಗೆಯಲ್ಲಿ ಹೊರಟರು. ಇದುವರೆಗೆ ವಾಯ್ಸ್ರಾಯರಾಗಿದ್ದವರು ಇನ್ನು ಮುಂದೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಲಾರ್ಡ್ ಮೌಂಟ್ ಬ್ಯಾಟನ್. ಜವಾಹರ್ಲಾಲ್ ನೆಹರು ನಿಯುಕ್ತಿಗೊಂಡ ಪ್ರಧಾನಿ. ಗವರ್ನರ್ ಜನರಲ್ರಿಗೆ ಸ್ವತಂತ್ರ ಭಾರತದ ಪ್ರಥಮ ಕೇಂದ್ರ ಮಂತ್ರಿಮಂಡಲದ 15 ಜನ ಸದಸ್ಯರ ಪಟ್ಟಿಯನ್ನು ಸಲ್ಲಿಸಿದರು. ಬೆಳಗಿನ ಜಾವ 6 ಗಂಟೆ ಆಗಸ್ಟ್ 15 ಪ್ರಧಾನಿಯನ್ನು ಒಳಗೊಂಡ 14 ಜನರ ಮಂತ್ರಿಮಂಡಲಕ್ಕೆ ನಿಯುಕ್ತಿಗೊಂಡಿದ್ದರು. ಅದರಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಮಂತ್ರಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಿಕ್ಷಣ ಮಂತ್ರಿ. ಇದೇ ಅಲ್ಲದೆ 4 ಜನ ಯುವ ಕಾಂಗ್ರೆಸ್ ತರುಣರು ಕೂಡ, ಬಹುಶಃ ಜಗಜೀವನ್ ರಾಮರು ಕೂಡ ಅವತ್ತೇ ಅಧಿಕಾರ ಸ್ವೀಕರಿಸಿದ್ರು. ಅವ್ರದ್ದು ಕೂಡ ಅವರ ಹೆಸರಿತ್ತು ಅದರೊಳಗೆ. ಕಾಂಗ್ರೆಸ್ನಿಂದ 6 ಧುರೀಣರು. ಇಲ್ಲಿ ಒಂದು ಮಾತು ನಾವು ನೆನಪಬೇಕು. ಗಾಂಧೀಜಿ ಹೇಳಿದ್ರು, ಸ್ವಾತಂತ್ರ್ಯ ಬಂದದ್ದು ಕಾಂಗ್ರೆಸ್ಸಿಗಲ್ಲ, ಸ್ವಾತಂತ್ರ್ಯ ಬಂದದ್ದು ಭಾರತಕ್ಕೆ. ಅದಕ್ಕೆ ಭಾರತದ ಪ್ರಥಮ ಮಂತ್ರಿಮಂಡಲ ಏನ ರಚನೆಗೊಳ್ತದ ಅದು ಭಾರತದ ಉದ್ದಗಲಕ್ಕೂ ಪ್ರಾತಿನಿಧಿಸುವಂತಹದ್ದಿರಬೇಕು ಮತ್ತು ಅತ್ಯಂತ ಉನ್ನತ ಮಟ್ಟದ ಬೌದ್ಧಿಕ ಜಾಣ್ಮೆ ಉಳ್ಳಂತ ಜನರಿಂದ ಕೂಡಿದ್ದಾಗಿರಬೇಕು, ಸಮರ್ಥ ಜನರಿಂದ ಕೂಡಿದ್ದಾಗಿರಬೇಕು ಅಂತ. ಆದ್ದರಿಂದ ಆವತ್ತಿನ ಮಂತ್ರಿಮಂಡಲ ಕೇವಲ ಕಾಂಗ್ರೆಸ್ಸಿನ ಮಂತ್ರಿಮಂಡಲವಾಗಿರದೆ ದೇಶದ ಕೆನೆ ಪದರಿನ ಮಂತ್ರಿಮಂಡಲವಾಗಿತ್ತು. ವಾಣಿಜ್ಯ ವಲಯದಿಂದ ಷಣ್ಮುಖಂ ಶೆಟ್ಟಿ, ಮದ್ರಾಸ್ ಅರ್ಥಶಾಸ್ತ್ರಜ್ಞ. ಸಿಖ್ ಸಮುದಾಯದ ಪ್ರತಿನಿಧಿ ಸರ್ದಾರ್ ಸ್ವರಣ್ ಸಿಂಗ್, ಕಾನೂನು ತಜ್ಞ, ಸಂವಿಧಾನ ತಜ್ಞ, ಹಿಂದುಳಿದ ವರ್ಗದ ನೇತಾರ. ಬ್ರಿಟಿಷ್ ಸರ್ಕಾರದೊಂದಿಗೆ ಅನೇಕ ದಿನಗಳೊಂದಿಗೆ ಹಿಂದುಳಿದ ವರ್ಗಗಳ ಪ್ರಗತಿಗಾಗಿ ಪ್ರಯತ್ನಿಸುತ್ತಾ ಬಂದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಆವತ್ತಿನ ಆ ಮಂತ್ರಿಮಂಡಲದಲ್ಲಿ ಇದ್ದರು. ಬೆಂಗಾಲದ ಪ್ರತಿನಿಧಿಯಾಗಿ ಅಪ್ಪಟ ರಾಜಕಾರಣಿ, ಹಿಂದೂ ಮಹಾಸಭಾದ ಪ್ರತಿನಿಧಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಆ ಮಂತ್ರಿಮಂಡಲದಲ್ಲಿದ್ದರು. ಇದಲ್ಲದೆ ಮಹಿಳಾ ಪ್ರತಿನಿಧಿಯಾಗಿ ರಾಜ್ಕುಮಾರಿ ಅಮೃತ್ ಕೌರ್. ಇದಲ್ಲದೆ ಅಲ್ಪಸಂಖ್ಯಾತರ 2 ಪ್ರತಿನಿಧಿಗಳು. ಒಟ್ಟು 16 ಜನ ಭಾರತದ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವ, ವಿವಿಧ ಜಾತಿ ಮತ ಪಂಥವನ್ನು ಪ್ರತಿನಿಧಿಸುವವರು ಮಹಿಳಾ ಪ್ರತಿನಿಧಿಗೊಂಡು ಎಲ್ಲರನ್ನೂ ಸಮಾವೇಶಗೊಂಡ 16 ಜನರ ಮಂತ್ರಿಮಂಡಲ ಅಂದು ಸಿದ್ಧವಾಗಿತ್ತು. ಆಗಸ್ಟ್ 15 ಬೆಳಗಿನ ಕಾರ್ಯಕ್ರಮ. ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಧಿಕಾರ ಸ್ವೀಕಾರ ಮಾಡಿದರು. ಬೆಳಗ್ಗೆ 8 ಗಂಟೆ 30 ನಿಮಿಷ ಆಗಿತ್ತು. 8:35 ಈ 16 ಜನರ ಮಂತ್ರಿಮಂಡಲ ಪ್ರತಿಜ್ಞಾ ವಿಧಿ ಸ್ವೀಕರಿಸಿತು. 8:40 ಸಂವಿಧಾನ ರಚನಾ ಸಭೆಗೆ ಮೆರವಣಿಗೆಯಲ್ಲಿಗೆ ಈ ಮಂತ್ರಿಮಂಡಲ ಮತ್ತು ಗವರ್ನರ್ ಜನರಲ್ ಬಂದರು. 9:55 ಗವರ್ನರ್ ಜನರಲ್ರ ನಮನವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಇತ್ತು. 10:30 ಸಂವಿಧಾನ ರಚನಾ ಸಭೆ ಒಳಗೆ ಮತ್ತೊಮ್ಮೆ ಸ್ವತಂತ್ರ ಭಾರತದ ಧ್ವಜದ ಆರೋಹಣ ಆಯಿತು. ಸಂಜೆ 6 ಗಂಟೆಗೆ ಇಂಡಿಯಾ ಗೇಟ್ನೊಳಗೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ, ಬೆಳಕಿನ ಹಬ್ಬ, ಅಲಂಕಾರಗಳ ಸಿಡಿಮದ್ದುಗಳ ಮೋಜು, ನಂತರ ಗೌರವಾನ್ವಿತರಿಗೆ ಭೋಜನಕೂಟ ಇಂತಿತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯೋತ್ಸವದ ದಿಲ್ಲಿ ಒಳಗಿನ ಸಂಭ್ರಮ. ಬರೀ ದಿಲ್ಲಿ ಒಳಗೆ ಒಂದ ಅಲ್ಲ, ಇಡೀ ಭಾರತದ ಪ್ರತಿಯೊಂದು ಗ್ರಾಮದೊಳಗೆ ಇತ್ತು. ಕೆಲವು ಕಡೆ ಪ್ರಮುಖವಾಗಿ ಮುಂಬೈ, ಕಲ್ಕತ್ತಾ, ಪುಣೆ, ಮದ್ರಾಸ್, ಬೆಂಗಳೂರು, ದಿಲ್ಲಿ ಒಂದರೊಳಗನ 300 ಕಡೆ ಧ್ವಜಾರೋಹಣ ಆಗಿತ್ತು ಅವತ್ತು. ಇದಕ್ಕೆ ಧಾರವಾಡ ಹೊರತಾಗಿರ್ಲಿಲ್ಲ. ಧಾರವಾಡದೊಳಗೂ ಅವತ್ತ ಮಳೆ ಇತ್ತು. ಆದ್ರೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆ ಮನೆ ಮನೆ ಒಳಗೆ ಎಲ್ಲರ ಕಡೆ ತಳ್ಳಿರೋ ತೋರಣಗಳನ್ನು ಕಟ್ಟಿ ರಂಗೋಲಿ ಹಾಕಿ, ನಮ್ಮಲ್ಲಿ ಧಾರವಾಡದ DC ಆಫೀಸ್ನೊಳಗೆ ಅವತ್ತಿನ ದಿವಸ ಬ್ರಿಟಿಷ್ ಧ್ವಜವನ್ನು ಇಳಿಸಿ ಭಾರತದ ಸ್ವಾತಂತ್ರ್ಯದ ತ್ರಿರಂಗ ಧ್ವಜವನ್ನು ಹಾರಿಸಿದರು. ಅವತ್ತಿನ ನೋಡಿದ ಕೆಲವು ಜನರು ಹಿರಿಯರ ಹೆಗಲ ಮೇಲೆ ಕೂತ್ಕೊಂಡು ಆ ಸಮಾರಂಭ ನೋಡ್ಲಿಕ್ಕೆ ಹೋದಂತಹ ಜನರು ಇನ್ನೂ ಇದ್ದಾರೆ. ಕರ್ನಾಟಕ ಹೈಸ್ಕೂಲ್ನಿಂದ ಪಂಜಿನ ಮೆರವಣಿಗೆ ಹೊರಟಿತ್ತು. ಪ್ರಭಾತ ಪೇರಿ ಆಯ್ತು, ಗಾಂಧಿ ಚೌಕಿನೊಳಗೆ ಮೆರವಣಿಗೆ ಆಯ್ತು, ಆಮೇಲೆ ಆ ಗೋಳಿಬಾರ್ ಚೌಕಿನೊಳಗೆ ಮೆರವಣಿಗೆ ಆಯ್ತು. ಅದ ದಿವಸ
ಇನ್ನೊಂದು ಮಹತ್ವದವಾದಂತಹ ಒಂದು ಸಮಾರಂಭ ಅಂತ ತಿಳ್ಕೊಂಡಂತಂದ್ರೆ ಅದು ಇವತ್ತಿನ ಕಡಪ ಮೈದಾನದೊಳಗೆ ಮಿಂಚಿನಮಳ್ಳಿ ಕಾರ್ಯಾಲಯದೊಳಗಾದ ಒಂದು ಮಹತ್ವದ ಸಮಾರಂಭ ಇತ್ತು. ಹಿಂಗ ಧಾರವಾಡದೊಳಗಿನ ಎಲ್ಲಾ ಶಿಕ್ಷಣ ಸಂಸ್ಥೆಗಳು, ಸಾಂಸ್ಕೃತಿಕ ಸಂಸ್ಥೆಗಳು ಅಲ್ಲದೆ ಪ್ರತಿ ಮನೆಯು ಯಾವ್ಯಾವ ಮನೆಯಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಕ್ಕೆ ಮನಿ ಬಿಟ್ಟು ಮನಿ ಯಜಮಾನರು ಹೋಗಿದ್ರು, ಆ ಎಲ್ಲ ಮನೆ ಒಳಗ ಸ್ವಾತಂತ್ರ್ಯದ ಸಂಭ್ರಮ ನಡೆದಿತ್ತು. ಅವರದೇ ಆದಂಥ ಮನೆಯ ಒಂದು ಮಂಗಲಕಾರಕವಾದಂತಹ ಕಾರ್ಯಕ್ರಮ ಅನ್ನುವ ರೀತಿ ಒಳಗ 79 ವರ್ಷಗಳ ಹಿಂದೆ ದೇಶ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿತ್ತು ಅನ್ನೋದನ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗಿದೆ. ಧನ್ಯವಾದಗಳು.